ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ, ಲಾಸ್ಟ್ ಕ್ಲಾಸಲ್ಲಿ ನಾವು ಸ್ಟೋರಿ ಆಫ್ ಟ್ರಾನ್ಸ್ಪೋರ್ಟ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸಿ ನೆಕ್ಸ್ಟ್, ಹೌ ವೈಡ್ ಈಸ್ ದಿಸ್ ಡೆಸ್ಕ್? ಈ ಡೆಸ್ಕ್ ಎಷ್ಟು ಅಗಲ ಇದೆ, ಎಷ್ಟು ಅಗಲ ಇದೆ ಅಂತೇಳಿ ಈ ಒಂದು ಡೆಸ್ಕ್ ಇರ್ತಕ್ಕಂತಹ ಈ ಪಿಕ್ಚರಲ್ಲಿ ಇರ್ತಕ್ಕಂಥ ಡೆಸ್ಕ್ ಎಷ್ಟು ಅಗಲ ಇದೆ. ಹೌ ಡಿಡ್ ಪೀಪಲ್ ನೋ ಹೌ ಫಾರ್ ದೇ ಹ್ಯಾವ್ ಟ್ರಾವೆಲ್ಡ್? ಈ ಜನರಿಗೆ ತಾವೆಷ್ಟು ದೂರ ಪ್ರಯಾಣ ಮಾಡ್ತೀವಿ, ಎಷ್ಟು ದೂರ ಚಲಿಸ್ತೀವಿ ಅಂತ ಹೇಗೆ ತಿಳ್ಕೊಳ್ತಾರೆ, ಹೇಗೆ ತಿಳಿತಿದ್ರು ಅವರೆಲ್ಲ? ಎಷ್ಟೇ ದೂರ ಅಂದರೆ ಈಗ 1 ಕಿಲೋಮೀಟರ್ ನಡೆದೆ, 2 ಕಿಲೋಮೀಟರ್, 5 ಕಿಲೋಮೀಟರ್ ಇದೆ, ಒಂದು ಊರಿಂದ ಒಂದು ಊರಿಗೆ, ಅಥವಾ ಬಸ್ ಸ್ಟ್ಯಾಂಡ್ ಟು ನಮ್ಮ ಮನೆಗೆ ಇಷ್ಟು ಕಿಲೋಮೀಟರ್ ಇದೆ ಅಂತೇಳಿ ಹೇಳಿ. ಆದರೆ ಇಷ್ಟೇ ದೂರ ಅಂತೇಳಿ ಜನರು ಹೇಗೆ ತಿಳ್ಕೊಳ್ತಾ ಇದ್ರು? ಹೌ ವಿಲ್ ಯು ನೋ ವೆದರ್ ಯು ಕ್ಯಾನ್ ವಾಕ್ ಆಲ್ ದ ವೇ ಟು ಯುವರ್ ಸ್ಕೂಲ್ ಆರ್ ವೆದರ್ ಯು ವಿಲ್ ನೀಡ್ ಟು ಟೇಕ್ ಎ ಬಸ್ ಆರ್ ಎ ರಿಕ್ಷಾ ಟು ರೀಚ್ ಯುವರ್ ಸ್ಕೂಲ್? ನಿಮ್ಮ ಸ್ಕೂಲ್ನ ತಲುಪಬೇಕು. ಈಗ ನೀವು ಹೋಗ್ತಕ್ಕಂಥ ಸ್ಕೂಲ್ಸು ಕೆಲವರಿಗೆ ತುಂಬ ಹತ್ತಿರ ಇರುತ್ತೆ, ಕೆಲವರಿಗೆ ತುಂಬ ದೂರ ಇರುತ್ತೆ. ತುಂಬ ದೂರ ಇತ್ತು ಅಂದರೆ ಹೌ ವಿಲ್ ಯು ನೋ ವೆದರ್ ಯು ಕ್ಯಾನ್ ವಾಕ್ ಆಲ್ ದ ವೇ ಟು ಯುವರ್ ಸ್ಕೂಲ್ ಆರ್ ವೆದರ್ ವಿಲ್ ಯು ನೀಡ್ ಟು ಟೇಕ್ ಬಸ್? ಆ ಸ್ಕೂಲ್ ದೂರ ಇದೆ ಅಂದರೆ ಅಲ್ಲಿಗೆ ನಡ್ಕೊಂಡು ಹೋಗಬೇಕು, ಅಥವಾ ಅಂದರೆ ವಾಕ್ ಮಾಡಿಕೊಂಡು, ಅಥವಾ ವಿಲ್ ಯು ನೀಡ್ ಟು ಟೇಕ್ ಎ ಬಸ್ಸಲ್ಲಿ ಹೋಗಬೇಕು, ಅಥವಾ ರಿಕ್ಷಾ ಆಟೋದಲ್ಲಿ ಹೋಗ್ಬೇಕಾ ಅಂಥೇಳಿ ಹೇಗೆ ಗೊತ್ತಾಗುತ್ತೆ ನಿಮಗೆ? ಅಲ್ಲಿಗೆ ಇದಿಷ್ಟು ತುಂಬ ದೂರ ಇದೆಯಪ್ಪ, ಇದ್ರ ಬಸ್ಸಲ್ಲೇ ಹೋಗಬೇಕು ಅಥವಾ ಆಟೋದಲ್ಲಿ ಹೋಗಬೇಕು ಅಂಥೇಳಿ ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಅಂಥೇಳಿ. ವೆನ್ ಯು ನೀಡ್ ಟು ಪರ್ಚೇಸ್ ಸಮಥಿಂಗ್, ಇಸ್ ಇಟ್ ಪಾಸಿಬಲ್ ಫಾರ್ ಯು ಟು ವಾಕ್ ಟು ದ ಮಾರ್ಕೆಟ್? ಅದೇ ರೀತಿ ಒಂದು ಮಾರ್ಕೆಟ್, ಏನೋ ಒಂದು ತರಕಾರಿ ತರೋದಕ್ಕೆ, ಹಣ್ಣುಗಳು ಅಥವಾ ಯಾವುದೋ ಒಂದು ಬುಕ್ಸು ಪೆನ್ ತರೋದಕ್ಕೆ ಮಾರ್ಕೆಟ್ಗೆ ಹೋಗಬೇಕು. ವೆನ್ ಯು ನೀಡ್ ಟು ಪರ್ಚೇಸ್ ಸಮಥಿಂಗ್, ಏನೋ ಒಂದು ತೊಗೊಳಕ್ಕೆ ಪರ್ಚೇಸ್ ಮಾಡೋಕ್ಕೆ ಹೋಗಬೇಕು ಅಂದರೆ ನೀವು ಇಸ್ ಇಟ್ ಪಾಸಿಬಲ್ ಫಾರ್ ಯು ಟು ವಾಕ್ ನೀವು ಮಾರ್ಕೆಟ್ಗೆ ನೀವು ವಾಕ್ ಮಾಡ್ಕೊಂಡು ನಡ್ಕೊಂಡು ಹೋಗ್ಬೋದಾ? ಹೌ ವಿಲ್ ಯು ನೋ ದ ಆನ್ಸರ್ ಟು ದೀಸ್ ಕ್ವಶನ್ಸ್? ಹಾಗಾದರೆ ಈ ಎಲ್ಲ ಒಂದು ಪ್ರಶ್ನೆಗಳಿಗೆ, ಒಂದು ಮಾರ್ಕೆಟ್ಗೆ ಹೋಗಬೇಕು, ಒಂದು ಸ್ಕೂಲ್ಗೆ ಹೋಗಬೇಕು, ಒಂದು ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು ಅಂದರೆ ನಡ್ಕೊಂಡು ಹೋಗೋದು ಅಥವಾ ರಿಕ್ಷಾ ಬಸ್ಸಲ್ಲಿ ಹೋಗೋದು ಅಂತ ನಿಮಗೆ ಹೇಗೆ ಗೊತ್ತಾಗುತ್ತೆ? ದೂರ ಇದೆಯೋ ಹತ್ರ ಇದೆಯೋ ಅಂತ ಹೇಗೆ ತಿಳ್ಕೊಳ್ತೀರಾ? ಇಟ್ ಈಸ್ ಆಫ್ಟನ್ ಇಂಪಾರ್ಟೆಂಟ್ ಟು ನೋ ಹೌ ಫಾರ್ ಎ ಪ್ಲೇಸ್ ಈಸ್. ಏನು, ಒಂದು ಪ್ಲೇಸು, ಒಂದು ಜಾಗ ಎಷ್ಟು ದೂರ ಇದೆ ಅಂತ ತಿಳ್ಕೊಳ್ಳೋದು ತುಂಬ ಅಗತ್ಯ. ಇಸ್ ಸೊ ದ್ಯಾಟ್ ವಿ ಕ್ಯಾನ್ ಹ್ಯಾವ್ ಆ್ಯನ್ ಐಡಿಯಾ how we are going to reach that place. Walk, take a bus or a train, a ship, an aeroplane or even spacecraft. ಯಾಕೆ ತುಂಬ ಅಗತ್ಯ? ಅದು ಎಷ್ಟು ದೂರ ಇದೆ ಒಂದು ಸ್ಥಳ, ಒಂದು ಪ್ಲೇಸು, ನಾವಿರುವಂತಹ ಜಾಗದಿಂದ ಒಂದು ಪ್ಲೇಸು, ಮಾರ್ಕೆಟ್ ಇರ್ಬೋದು, ಅಥವಾ ಒಂದು ಈಗ ಬ್ಯಾಂಗ್ಳೂರೇ ಇರ್ಬೋದು, ಅಥವಾ ಒಂದು ಮೈಸೂರು, ಅಥವಾ ಒಂದು ಹುಬ್ಬಳ್ಳಿ, ಈ ರೀತಿ ಅದು ಎಷ್ಟು ದೂರ ಇದೆ ಅಂತ ತಿಳ್ಕೊಂಡ್ರೆ ಅಲ್ವಾ ಫಾರ್ ನಾವು ಎಷ್ಟು ಗಂಟೆಲಿ ಅಲ್ಲಿ ತಲುಪ್ತೀವಿ. ಬಸ್ಸಲ್ಲಿ ಹೋದರೆ ಎಷ್ಟೊತ್ತಾಗುತ್ತೆ, ಅಥವಾ ಟ್ರೈನಲ್ಲಿ ಹೋದರೆ ಎಷ್ಟೊತ್ತಾಗುತ್ತೆ, ಅಥವಾ ಏರೋಪ್ಲೇನಲ್ಲಿ ಹೋದರೆ ಎಷ್ಟು ಬೇಗ ಹೋಗ್ತೀವಿ, ಈ ರೀತಿ ಗೊತ್ತಾಗೋದು. ಆ ದೂರ ಎಷ್ಟಿದೆ ಅಂತಲೇ ನಮಗೆ ತಿಳಿಲಿಲ್ಲ ಅಂದರೆ ನಾವು ಹೋಗಿ ತಲುಪೋದು ಏನಾಗುತ್ತೆ ನಮಗೆ ತಿಳಿಯೋಲ್ಲ. ಸೊ ಹಾಗಾಗಿ ಇಂಪಾರ್ಟೆಂಟ್ ನೋ ಹೌ ಫಾರ್ ಪ್ಲೇಸ್, ಯಾವುದೇ ಒಂದು ಸ್ಥಳ ಎಷ್ಟು ದೂರ ಇದೆ ಅಂತ ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಆಗ ನಮಗೇನಾಗುತ್ತೆ, ವಿ ಕ್ಯಾನ್ ಹ್ಯಾವ್ ಐಡಿಯಾ, ಒಂದು ಗೊತ್ತಾಗುತ್ತೆ ನಮಗೆ. ಹೌ ವಿ ಆರ್ ಗೋಯಿಂಗ್ ಟು ರೀಚ್, ಆ ಒಂದು ಸ್ಥಳಕ್ಕೆ, ಹೌ ವಿ ಆರ್ ಗೋಯಿಂಗ್ ಟು ರೀಚ್ ದಟ್ ಪ್ಲೇಸ್, ಆ ಒಂದು ಸ್ಥಳವನ್ನು ಯಾವ ರೀತಿಯಲ್ಲಿ ಹೋಗ್ಬೋದು ನಾವು? ವಾಕಲ್ಲ, ನಡ್ಕೊಂಡು ಹೋಗ್ಬೋದಾ? ನಡ್ಕೊಂಡೇ ಹೋಗಬಹುದಾದಷ್ಟು ದೂರ ಇದ್ದರೆ ಇಲ್ಲಿಂದ ಮಾರ್ಕೆಟ್ಗೆ ನಾನು ನಡ್ಕೊಂಡು ಹೋಗ್ಬೋದಪ್ಪ, ತುಂಬ ದೂರ ಇಲ್ಲ ಅಂದರೆ ನಡ್ಕೊಂಡು ಹೋಗ್ಬೋದಾ? ಅಥವಾ ಟೇಕ್ ಎ ಬಸ್ಸಲ್ಲಿ ಹೋಗ್ಬೋದಾ, ಆರ್ ಟ್ರೈನ್, ಅಥವಾ ಟ್ರೈನಲ್ಲಿ ಹೋಗ್ಬೇಕಾ? ಅಥವಾ ಮಧ್ಯದಲ್ಲಿ ಏನಾದರೂ ರಿವರ್ಸ್ ಇದೆ, ಲೇಕ್ ಇದೆ ಅಂದರೆ ಶಿಪ್, ದೋಣಿ ಅಥವಾ ಬೋಟ್, ಹಡಗಿನಲ್ಲಿ ಹೋಗ್ಬೇಕಾ? ಆ್ಯಂಡ್ ಏರೋಪ್ಲೇನ್,
ಅಥವಾ ಇನ್ನೂ ತುಂಬ ದೂರ ಇದೆ ಪ್ಲೇಸು ಅಂದರೆ ಏರೋಪ್ಲೇನಲ್ಲಿ ಹೋಗ್ಬೇಕಾ, ಆರ್ ಈವನ್ ಸ್ಪೇಸ್ ಕ್ರಾಫ್ಟ್, ಅಥವಾ ಒಂದು ಪ್ಲಾನೆಟ್ ಇನ್ನೊಂದು ಪ್ಲಾನೆಟ್ಗೋ ಅಥವಾ ವ್ಯೋಮನೌಕೆರೋ ಸ್ಪೇಸ್ ಕ್ರಾಫ್ಟಲ್ಲಿ ಹೋಗ್ಬೇಕಾ ಅಂಥೇಳಿ ನಮಗೆ ಗೊತ್ತಾಗುತ್ತೆ. Sometimes there are objects whose length or width we need to know. ಅದೇ ರೀತಿ ಏನು ಕೇವಲ ಸ್ಥಳಗಳು ಮಾತ್ರ ಅಲ್ಲ, ನಾವೇನು ವಿ ನೀಡ್ ಟು ಆಬ್ಜೆಕ್ಟ್ಸ್, ಒಂದು ವಸ್ತುವಿನ ದೂರ ಅಥವಾ ಮತ್ತು ಅದರ ಅಗಲವನ್ನು ಅರಿಯೋದು ಸಹ ಅತಿ ಮುಖ್ಯವಾಗಿರುತ್ತೆ. ಸಮ್ಟೈಮ್ಸ್ ದೇರ್ ಆರ್ ಆಬ್ಜೆಕ್ಟ್ಸ್, ಯಾವುದೇ ಒಂದು ವಸ್ತುವಿನ ಲೆಂತ್ ಆರ್ ವಿಡ್ತ್, ಅದರ ಅಗಲ ಮತ್ತು ಉದ್ದ, ಇವುಗಳನ್ನು ತಿಳ್ಕೊಳ್ಳೋದು ಸಹ ನೀಡ್ ಟು ನೋ, ತುಂಬ ಅಗತ್ಯ, ಅತಿ ಮುಖ್ಯವಾಗಿರುತ್ತೆ. ಇನ್ ಪಹೇಲಿ ಆ್ಯಂಡ್ ಬೋಜಾಯ್ಸ್ ಕ್ಲಾಸ್ ರೂಮ್, ಪಹೇಲಿ ಮತ್ತು ಬೋಜಾಯ್ನ ಕ್ಲಾಸ್ ರೂಮಲ್ಲಿ ದೇರ್ ಆರ್ ಲಾರ್ಜ್ ಡೆಸ್ಕ್ ವಿಚ್ ಆರ್ ಟು ಬಿ ಶೇರ್ಡ್ ಬೈ 2 ಸ್ಟೂಡೆಂಟ್. ಅವರ ಕ್ಲಾಸ್ ರೂಮಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಕೂತ್ಕೊಳ್ಳುವಂತಹ ಡೆಸ್ಕ್ ಇದೆಯಂತೆ, ದೊಡ್ಡದು, ಲಾರ್ಜ್ ಡೆಸ್ಕ್ ವಿಚ್ ಆರ್ ಟು ಬಿ ಶೇರ್ಡ್ ಬೈ 2 ಸ್ಟೂಡೆಂಟ್. ಪಹೇಲಿ ಆ್ಯಂಡ್ ಬೋಜಾಯ್ ಶೇರ್ 1 ಡೆಸ್ಕ್. ಆದರೆ ಪಹೇಲಿ ಮತ್ತು ಬೋಜಾಯ್ ಇಬ್ಬರು ಒಂದೊಂದು ಟೇಬಲಲ್ಲೇ ಕೂತಿದ್ದಾರೆ ಸಪ್ರೇಟಾಗಿ. ಬಟ್ ಫ್ರೀಕ್ವೆಂಟ್ಲಿ ಎಂಡ್ ಅಪ್ ಆಬ್ಜೆಕ್ಟಿಂಗ್ ದಟ್ ದ ಅದರ್ ಈಸ್ ಯೂಸಿಂಗ್ ಎ ಲಾರ್ಜ್ ಶೇರ್ ಆಫ್ ದ ಡೆಸ್ಕ್. ಆದರೆ ಆಗಾಗ್ಗೆ ಮತ್ತೊಬ್ಬರು ಹೆಚ್ಚಿನ ಭಾಗದ ಡೆಸ್ಕ್ ಬಳಸಿದ್ದಾರೆ ಎಂದು ಜಗಳ ಆಡ್ತಿರ್ತಾರಂತೆ. ಅಂದರೆ ಇಬ್ಬರು ಕೂತ್ಕೋಬೋದು, ಅವರಿಬ್ಬರು ಏನೋ ಪಹೇಲಿ ಆ್ಯಂಡ್ ಬಟ್ ವಿಚ್ ಆರ್ ಟು ಬಿ ಶೇರ್ಡ್ ಬೈ 2 ಸ್ಟೂಡೆಂಟ್, ಪಹೇಲಿ ಆ್ಯಂಡ್ ಬೋಜಾಯ್ ಶೇರ್ 1 ಡೆಸ್ಕ್. ಆದರೆ ಅವರಿಬ್ಬರೂ ಸೇರಿ ಪಹೇಲಿ ಮತ್ತು ಬೋಜಾಯ್ ಒಂದು ಡೆಸ್ಕಲ್ಲಿ ಕೂತಿದ್ದಾರೆ. ಅವ್ರ ಕ್ಲಾಸ್ ರೂಮಲ್ಲಿರೋ ಡೆಸ್ಕಲ್ಲೇನೋ ಇಬ್ಬರು ಕೂತ್ಕೋಬೋದು ಸ್ಟೂಡೆಂಟ್ಸ್ಗಳು ಶೇರ್ ಮಾಡಿಕೊಂಡು. ಅರ್ಥ ಆಗ್ತಿದೆಯಾ? ಅದೇ ರೀತಿ ಇವ್ರಿಗೆ ಪಹೇಲಿ ಮತ್ತು ಬೋಜಾಯ್ ಒಂದೇ ಡೆಸ್ಕಲ್ಲಿ ಕೂತಿದ್ದಾರೆ, ಒಂದೇ ಡೆಸ್ಕನ್ನು ಶೇರ್ ಮಾಡಿಕೊಂಡು ಕೂತಿದ್ದಾರೆ. ಅರ್ಥ ಆಗ್ತಿದೆಯಾ? ಬಟ್ ಫ್ರೀಕ್ವೆಂಟ್ಲಿ ಎಂಡ್ ಆಬ್ಜೆಕ್ಟಿಂಗ್ ದಟ್ ದ ಅದರ್ ಈಸ್ ಯೂಸಿಂಗ್ ಲಾರ್ಜ್ ಶೇರ್ ಆಫ್ ದ ಡೆಸ್ಕ್. ಆದರೆ ಅವಾಗವಾಗ ಅವರಿಬ್ಬರು ಏನು ಮಾಡ್ತಿರ್ತಾರೆ, ಒಂದು ಡೆಸ್ಕಲ್ಲಿ ಒಬ್ಬ ಹೆಚ್ಚಿನ ಭಾಗ ಬಳಸ್ಕೋತಿದ್ದಾನೆ, ಅಥವಾ ನೀನು ಹೆಚ್ಚಿನ ಭಾಗ ಉಪಯೋಗಿಸ್ಕೋತಿದ್ಯಾ ಅಂಥೇಳಿ ಇಬ್ಬರು ಜಗಳ ಆಡ್ತಿರ್ತಾರಂತೆ. ಆನ್ ದ ಟೀಚರ್ ಸಜೆಷನ್ ದೇ ಡಿಸೈಡೆಡ್ ಟು ಮೆಷರ್ ದ ಲೆಂತ್ ಆಫ್ ದ ಡೆಸ್ಕ್. ಅದಕ್ಕೆ ಏನು ಮಾಡಿದ್ರು, ಶಿಕ್ಷಕರ ಸಲಹೆ ತಗೊಂಡು ಅವರಿಬ್ಬರು ಡೆಸ್ಕ್ನ ಉದ್ದವನ್ನು ಅಳೆದು ಮಧ್ಯಕ್ಕೆ ಸರಿಯಾಗಿ ಗೆರೆ ಎಳೆದು 2 ಅರ್ಧ ಗುರುತನ್ನು ಮಾಡ್ಕೊಳ್ಳೋಕೆ ನಿರ್ಧರಿಸಿದ್ರು. ಈಗ ಇಬ್ಬರು ಜಗಳ ಆಡೋದು ಬೇಡ, ನಮ್ಮ ಟೀಚರ್ಸ್ ಹೆಲ್ಪ್ನ ತಗೊಂಡು ಅವ್ರ ಸಹಾಯದಿಂದ ಏನೋ ಡೆಸ್ಕ್ನ ಅರ್ಧಕ್ಕೆ ಗುರುತು ಮಾಡೋಣ, ಲೆಂತ್ ಆಫ್ ದ ಡೆಸ್ಕ್, ಆ್ಯಂಡ್ ಮೇಕ್ ಎ ಮಾರ್ಕ್ ಎಕ್ಸಾಕ್ಟ್ಲಿ ಇನ್ ದ ಮಿಡಲ್ ಆಫ್ ಇಟ್ ಆ್ಯಂಡ್ ಡ್ರಾ ಎ ಲೈನ್ ಟು ಸೆಪರೇಟ್ ದ 2 halves ಆಫ್ ದ ಡೆಸ್ಕ್. ಅದಕ್ಕೆ ಪಹೇಲಿ ಮತ್ತು ಬೋಜಾಯ್ ಏನು ಮಾಡಿದ್ರು, ಡಿಸೈಡ್ ಮಾಡಿದ್ರು. ದೇ ಡಿಸೈಡೆಡ್ ಟು ಮೆಷರ್ ದ ಲೆಂತ್ ಆಫ್ ದ ಡೆಸ್ಕ್. ಅದಕ್ಕೆ ಆ ಮೇಜ್ ಇದೆಯಲ್ಲ, ಆ ಡೆಸ್ಕ್ನ ಅಳತೆಯನ್ನು ಮೆಷರ್ ಮಾಡೋದಕ್ಕೆ ಡಿಸೈಡ್ ಮಾಡಿದ್ರು ಅವ್ರ ಟೀಚರ್ಸ್ ಹೆಲ್ಪಿಂದ. ಆನಂತರ ಏನು ಮಾಡಿದ್ರು, ಮೇಕ್ ಎ ಮಾರ್ಕ್ ಎಕ್ಸಾಕ್ಟ್ಲಿ ಇನ್ ದ ಮಿಡಲ್. ಆ ಡೆಸ್ಕ್ನ ಮಿಡಲ್ಗೆ, ಮಧ್ಯಭಾಗಕ್ಕೆ ಎಕ್ಸಾಕ್ಟಾಗಿ ಮಾರ್ಕ್ ಮಾಡಿದ್ರು. ಇಲ್ಲಿ ಚಿತ್ರದಲ್ಲಿ ಇದೆಯಲ್ಲ ಈ ರೀತಿ ಮಾರ್ಕ್ ಮಾಡಿ ಅದನ್ನು ಕರೆಕ್ಟಾಗಿ ಏನು ಮಾಡಿದ್ರು, ಡ್ರಾ ಎ ಲೈನ್ ಟು ಸೆಪರೇಟ್ ದ 2 halves ಆಫ್ ದ ಡೆಸ್ಕ್. ಕರೆಕ್ಟಾಗಿ ಸರಿಯಾಗಿ ಅರ್ಧಕ್ಕೆ ಅದನ್ನು ಗುರುತು ಮಾಡಲು ನಿರ್ಧರಿಸಿದರು. ಬೋತ್ ಪಹೇಲಿ ಆ್ಯಂಡ್ ಬೋಜಾಯ್ ಆರ್ ವೆರಿ ಫಾಂಡ್ ಆಫ್ ಪ್ಲೇಯಿಂಗ್ ಗಿಲ್ಲಿ ದಾಂಡಾ ವಿತ್ ದೇರ್ ಫ್ರೆಂಡ್ಸ್. ಪಹೇಲಿ ಮತ್ತು ಬೋಜಾಯ್ ಇಬ್ಬರು ಗಿಲ್ಲಿ ದಾಂಡ ಈ ಆಟವನ್ನು ಅವ್ರ ಫ್ರೆಂಡ್ಸ್ಗಳ ಜೊತೆ ತುಂಬ ಚೆನ್ನಾಗಿ ಆಟ ಆಡ್ತಾರೆ. ಬೋಜಾಯ್ ಬ್ರಾಟ್ ಎ ಸೆಟ್ ಆಫ್ ಗಿಲ್ಲಿ ಆ್ಯಂಡ್ ದಾಂಡ ವಿತ್ ಹಿಮ್. ಏನು ಮಾಡಿದ್ರು, ಬೋಜಾಯಿ ತನ್ನೊಂದಿಗೆ ಒಂದು ಜೊತೆ ಗಿಲ್ಲಿ ದಾಂಡನ ತರ್ತಾನೆ. ಬೋಜಾಯ್ ಬ್ರಾಟ್ ಎ ಸೆಟ್ ಅಂದರೆ ಒಂದು ಜೊತೆ ಗಿಲ್ಲಿ ದಾಂಡನ ತರ್ತಾನೆ. ಹಿಯರ್ ಈಸ್ ಹೌ ದೇ ಟ್ರೈ ಟು ಮೆಷರ್ ದ ಲೆಂತ್ ಆಫ್ ದ ಡೆಸ್ಕ್ ಯೂಸಿಂಗ್ ಎ ದಾಂಡ ಆ್ಯಂಡ್ ದ ಗಿಲ್ಲಿ. 10.2ನಲ್ಲಿ ಏನು ಮಾಡ್ದ ಅವನು, ಒಂದು ಜೊತೆ ಗಿಲ್ಲಿ ದಾಂಡನ್ನು, ಆ ದಾಂಡು ಮತ್ತು ಗಿಲ್ಲಿಯನ್ನು ಬಳಸಿ ಅವನು ಡೆಸ್ಕ್ನ ಹೇಗೆ ಅದರ ಉದ್ದವನ್ನು ಅಳತೆ ಮಾಡಬಹುದು ಅಂತೇಳಿ ಈ ಚಿತ್ರದಲ್ಲಿ
10.2 ಚಿತ್ರದಲ್ಲಿ ಕೊಟ್ಟಿದ್ದಾರೆ. ಅವನ ಒಂದು ಜೊತೆ ಸೆಟ್ ಆಫ್ ಇತ್ತಲ್ಲ, ಅದರಲ್ಲಿ ಹೇಗೆ ಅದನ್ನು ಅಳತೆ ಮಾಡೋದು ಅಂತೇಳಿ, ಮೆಷರಿಂಗ್ ದ ಲೆಂತ್ ಆಫ್ ಡೆಸ್ಕ್ ವಿತ್ ಗಿಲ್ಲಿ ದಾಂಡ. ಆ ಡೆಸ್ಕ್ನ ಉದ್ದ ಅಗಲವನ್ನು ಅವನ ಹತ್ರ ಇರ್ತಕ್ಕಂಥ ಗಿಲ್ಲಿ ದಾಂಡದಲ್ಲಿ ಮೆಷರ್ ಮಾಡ್ತಿದ್ದಾನೆ. The desk seems to be having a length equal to 2 danda lengths and 2 lengths of the gilli. ಒಂದು ದಾಂಡ ಏನು ಆಯ್ತದು ಆ ಡೆಸ್ಕ್ ಏನು ಮಾಡಿದ್ರು, ಡೆಸ್ಕ್ ಸೀಮ್ಸ್ ಟು ಬಿ ಹ್ಯಾವಿಂಗ್ ಎ ಲೆಂತ್ ಈಕ್ವಲ್ ಟು, ಮಧ್ಯಭಾಗಕ್ಕೆ ಕರೆಕ್ಟಾಗಿ ಡೆಸ್ಕನ್ನು ಸಮವಾಗಿ ಭಾಗ ಮಾಡಿದ್ರು. ಅದರಲ್ಲಿ 2 ದಂಡ ಲೆನ್ಸ್ ಆ್ಯಂಡ್ 2 ಲೆನ್ಸ್ ಆಫ್ ಗಿಲ್ಲಿ, 2 ದಂಡ ಆ್ಯಂಡ್ 2 ಗಿಲ್ಲಿಯ ಮೂಲಕ ಏನು ಮಾಡಿದ್ರು, ಅದನ್ನು ಸಮಭಾಗವಾಗಿ ಈಕ್ವಲ್ ಹ್ಯಾಲ್ಸ್ ಆಗಿ ಸಮಭಾಗ ಮಾಡಿದರು. ಡ್ರಾಯಿಂಗ್ ಎ ಲೈನ್ ಇನ್ ದ ಮಿಡಲ್ ಆಫ್ ದ ಡೆಸ್ಕ್ leaves each of them are happy with a half of the desk equal to a danda and gilli in length. ಈಗೇನಾಯಿತು, ಒಂದು ದಾಂಡ ಮತ್ತು ಒಂದು ಗಿಲ್ಲಿ ಉದ್ದದ ಅಳತೆಗೆ ಡೆಸ್ಕ್ನ ಅರ್ಧಕ್ಕೆ ಏನು ಮಾಡಿದ್ರು, ಒಂದು ಗೆರೆಯನ್ನು ಎಳೆದ್ರು. ಅರ್ಥ ಆಯ್ತಾ? ಈ ರೀತಿ ಗೆರೆ ಎಳೆದ್ಮೇಲೆ ಇಬ್ಬರಿಗೂ ಖುಷಿ ಆಯ್ತಂತೆ. ಇಲ್ಲಿ ಡ್ರಾಯಿಂಗ್ ದ ಲೈನ್ ಇನ್ ದ ಮಿಡಲ್ ಆಫ್ ದ ಡೆಸ್ಕ್, ಆ ಮಿಡಲ್ ಆಫ್ ದ ಡೆಸ್ಕ್ಗೆ ಒಂದು ಡ್ರಾಯಿಂಗ್ ಮಾಡಿದ್ರು. ಇಲ್ಲಿ ಮಾಡಿದಾರಲ್ಲ, ಈ ರೀತಿ ಡ್ರಾಯಿಂಗ್ ಮಾಡಿದ್ಮೇಲೆ ಮಿಡಲ್ ಆಫ್ ದ ಡೆಸ್ಕ್ leaves each of them happy with half of the desk equal to the ದಾಂಡ and ಗಿಲ್ಲಿ. ಗಿಲ್ಲಿ ಮತ್ತು ದಾಂಡದ ಸಹಾಯದಿಂದ ಆ ಮೇಜು ಸಮಭಾಗ ಆಗಿದ್ದರಿಂದ ಇಬ್ಬರಿಗೂ ಏನಾಯಿತು, ಖುಷಿ ಆಯಿತು, ಭೋಜ ಮತ್ತು ಪಹೇಲಿಗೆ. ಆಫ್ಟರ್ ಎ ಫ್ಯೂ ಡೇಸ್, ಆಮೇಲೆ ಸ್ವಲ್ಪ ದಿನಗಳ ನಂತರ, ದ ಮಾರ್ಕ್ಡ್ ಲೈನ್ ಗೆಟ್ಸ್ ವೈಪ್ಡ್ ಔಟ್, ಆ ಗೆರೆ ಎಳೆದಂತಹ ಗುರುತು ಅಳಿಸೋಯ್ತು. ಕೆಲವು ದಿನಗಳ ನಂತರ ಗುರುತು ಮಾಡಿದ್ರಲ್ಲ ಆ ರೇಖೆ, ಆ ಮಾರ್ಕ್ ಅಳಿಸಿ ಹೋಯಿತು. ಬೋಜಾಯ್ ನೌ ಆಸ್ ಎ ನ್ಯೂ ಸೆಟ್ ಆಫ್ ಗಿಲ್ಲಿ ಆ್ಯಂಡ್ ದಾಂಡ ಆಸ್ ಈ ಲಾಸ್ಟ್ ಈಸ್ ಓಲ್ಡ್ ಒನ್. ಆದರೆ ಏನು ಅಳಿಸೋಯ್ತು, ಅಳಿಸೋದ್ರಿಂದ ಆ ಬೋಜಾಯ್ ಬಳಿ ಈಗ ಒಂದು ಜೊತೆ ಗಿಲ್ಲಿ ದಾಂಡ ಮಾತ್ರ ಇದೆ. ಗಿಲ್ಲಿ ದಾಂಡಗಳನ್ನು ಅವನು ಈಗ ಆವಾಗಲೇ 2 ಸೆಟ್ ಇತ್ತು, ಕರೆಕ್ಟಾಗಿ ಈಕ್ವಲ್ ಆಗಿ ಲೈನ್ ಹಾಕಿ ಮಾಡಿದ್ರು. ಈಗ ಅವನ ಹತ್ರ 1 ಸೆಟ್ ಆಫ್ ಗಿಲ್ಲಿ ದಾಂಡ ಮಾತ್ರ ಇದೆ. ಹಿಯರ್ ಈಸ್ ಹೌ ದ ಲೆಂತ್ ಆಫ್ ದ ಡೆಸ್ಕ್ ಸೀಮ್ಸ್ ಟು ಮೆಷರ್. ಈಗ ಅವನು ಆ ಒಂದು ಜೊತೆ ಗಿಲ್ಲಿ ಮತ್ತು ದಾಂಡದ ಮೂಲಕ ಡೆಸ್ಕನ್ನು ಹೇಗೆ ಅಳತೆ ಮಾಡೋದು, ಮೆಷರಿಂಗ್ ಯೂಸಿಂಗ್ ದ ಗಿಲ್ಲಿ ಆ್ಯಂಡ್ ದಾಂಡ. ಹೌ, ಇಲ್ಲಿ ಹಿಯರ್ ಈಸ್ how the length of the desk seems to measure using the ಗಿಲ್ಲಿ and ದಾಂಡ. ಒಂದು ಜೊತೆ ಗಿಲ್ಲಿ ಮತ್ತು ದಾಂಡದಿಂದ ಆ ಡೆಸ್ಕನ್ನು ಯಾವ ರೀತಿ ಅಳತೆ ಮಾಡೋದು ಅಂತೇಳಿ ಅವನಿಗೆ ಗೊತ್ತಾಗ್ತಿಲ್ಲ. ಮೆಷರಿಂಗ್ ದ ಲೆಂತ್ ಆಫ್ ದ ಡೆಸ್ಕ್ ವಿತ್ ಎ ಡಿಫ್ರೆಂಟ್ ಸೆಟ್ ಆಫ್ ಗಿಲ್ಲಿ ಆ್ಯಂಡ್ ದಾಂಡ. ಬೇರೆ ಗಿಲ್ಲಿ ಮತ್ತು ದಾಂಡಿನ ಜೋಡಿಯಿಂದ ಡೆಸ್ಕ್ನ ಉದ್ದವನ್ನು ಅಳೆಯುತ್ತಿರೋದು ಇದು ಬೇರೊಂದು ಗಿಲ್ಲಿ ದಾಂಡದ ಸಹಾಯದಿಂದ ಈ ಚಿತ್ರದಲ್ಲಿ. So, hello, now when measured with the new set of ಗಿಲ್ಲಿ and danda, the desk length seems to be about a 2 danda length and 1 ಗಿಲ್ಲಿ length with a small length still left out. This is less than 1 ಗಿಲ್ಲಿ length. Now what? ಈಗೇನಾಯಿತು, ಹೊಸ ಗಿಲ್ಲಿ ಮತ್ತು ದಾಂಡದ ಜೋಡಿಯಿಂದ ಅಳೆದಾಗ ಡೆಸ್ಕ್ ಸುಮಾರು 2 ದಾಂಡು 1 ಗಿಲ್ಲಿ, 2 ದಾಂಡ ಮತ್ತು 1 ಗಿಲ್ಲಿ, 2 ದಾಂಡ ಇಲ್ಲಿ ಈ ಥರ ಉದ್ದುದ್ದು 2 ದಾಂಡ ಇದೆ ಮಧ್ಯ, ಇಲ್ಲಿ ಆ ಕಡೆ ಈ ಕಡೆ ಹೊಸದಾದ ಒಂದು ಸೆಟ್ಟನ್ನು ತೊಗೊಂಡು ಅಳತೆ ಮಾಡಿದ್ರು. ಒಂದೇ ಒಂದು ಗಿಲ್ಲಿ ಇದೆ, 2 ದಾಂಡ 1 ಗಿಲ್ಲಿ ಈ ಜೋಡಿಯಿಂದ ಅಳೆದ್ರು. ಅರ್ಥ ಆಯ್ತಾ? When measured with a new set of ಗಿಲ್ಲಿ and ದಾಂಡ, the desk length seems to be about 2 ದಾಂಡ. ಈಗ ಡೆಸ್ಕ್ನ ಅಳತೆ ಏನಾಯಿತು,
2 ದಂಡ ಲೆಂತ್, 2 ದಂಡ, 1 ಗಿಲ್ಲಿ ಲೆಂತ್ ವಿತ್ ಎ ಸ್ಮಾಲ್ ಲೆಂತ್ ಸ್ಟಿಲ್ ಲೆಫ್ಟ್ ಔಟ್. ಏನಾಯಿತು, ಅದರಿಂದ ಅಳೆದಾಗ ಡೆಸ್ಕ್ ಸುಮಾರು 2 ದಂಡ, 1 ಗಿಲ್ಲಿ ಮತ್ತು ಒಂದು ಸ್ವಲ್ಪ ಅಂತರದ ಉಳಿದಂತೆ ಕಾಣ್ತು. ದಿಸ್ ಈಸ್ ಲೆಸ್ ದ್ಯಾನ್ 1 ಗಿಲ್ಲಿ ಲೆಂತ್. ನಾವು ವಾಟ್? ಅಂತರ ಉಳಿದಿತ್ತಲ್ಲ, ಒಂದು ಅಂತರವು 1 ಗಿಲ್ಲಿಯ ಕಡಿಮೆ ಹೀಗೆ ಮಾಡುತ್ತವೆ. 1 ಗಿಲ್ಲಿ ಆ ಸ್ಪೇಸ್ ಇತ್ತಲ್ಲ, ಉಳಿದಿರುವಂತಹ ಜಾಗ 1 ಗಿಲ್ಲಿ ಲೆಂತಷ್ಟು ಅಳತೆ ಉಳಿದಿತ್ತು. ಹಾಗಾದರೆ ಈಗ ಏನು ಮಾಡೋದು ನಾವು? ವಾಟ್, ಆ ಒಂದು ಖಾಲಿ ಜಾಗ. ವಾಟ್ ವುಡ್ ಯು ಸಜೆಸ್ಟ್ ಪಹೇಲಿ ಅಂಡ್ ಬೋಜಾಯ್ ಡು ಟು ಮೆಷರ್ ದ ಲೆಂತ್ ಆಫ್ ದ ಹೋಲ್ ಡೆಸ್ಕ್? ಹಾಗಾದರೆ ಇಡೀ ಡೆಸ್ಕ್ನ ಉದ್ದವನ್ನು ಅಳೆಯೋಕ್ಕೆ ಪಹೇಲಿ ಮತ್ತು ಬೋಜಾಯ್ಗೆ ನೀವೇನು ಸಜೆಷನ್ನ ಕೊಡ್ತೀರಾ? ಹೇಗೆ ಸಹಾಯ ಮಾಡ್ತೀರಾ? ದೇ ಯೂಸ್ ಎ ಕ್ರಿಕೆಟ್ ವಿಕೆಟ್ ಆ್ಯಂಡ್ ಬೇಲ್ಸ್ ಟು ಮೆಷರ್ ದ ಲೆಂತ್, ಆರ್ ಡು ಯು ಥಿಂಕ್ ದಟ್ ದಿಸ್ ಮೈಟ್ ಕ್ರಿಯೇಟ್ ದ ಸಿಮಿಲರ್ ಪ್ರಾಬ್ಲಮ್? ಅವರು ಕ್ರಿಕೆಟ್ ಉದ್ದರೆ ವಿಕೆಟ್ನ ಅಥವಾ ಬೇಲ್ಸ್ ಕ್ರಿಕೆಟ್ ಉದ್ದರಿ ಮೇಲೆ ನೀಡಿ ಮರದ ಸಣ್ಣ ತುಂಡುಗಳನ್ನ ಬಳಸಿ ಉದ್ದ ಅಳೆಯಬಹುದೇ? ಅಥವಾ ಅದೇ ವಿಕೆಟು ಬೇಲ್ಸ್ನ ಯೂಸ್ ಮಾಡಿಕೊಂಡು ಅವರ ಡೆಸ್ಕ್ನ ಉದ್ದವನ್ನು ಅಳಿಬಹುದೇ? ಅಥವಾ ಈಗಲೂ ಸಹ ಅದೇ ರೀತಿ ಸಮಸ್ಯೆ ಉಂಟಾಗಬಹುದೇ ಅಂತೇಳಿ ಅದನ್ನು ಏನು ಮಾಡ್ತಾರೆ? ಈಗ ಅದು ಒಂದು ಸೆಟ್ಟು ಗಿಲ್ಲಿದಾಂಡು ಕಳೆದೋಗ್ಬಿಟ್ಟಿದೆ, 1 ಗಿಲ್ಲಿಯಷ್ಟು ಲೆಂತ್ ಸ್ಪೇಸ್ ಆಗೇ ಉಳಿದಿದೆ, ಅದನ್ನು ಅಳತೆ ಮಾಡೋಕ್ಕಾಗ್ತಿಲ್ಲ. ಹಾಗಾದರೆ ಅವ್ರಿಗೆ ಏನು ಸಜೆಷನ್ ಕೊಡ್ತೀರಾ? ಅವ್ರ ಡೆಸ್ಕ್ನ ಯಾವ ರೀತಿ ಅವರು ಮೆಷರ್ ಮಾಡ್ಕೊಳ್ಬೋದು? ಅಥವಾ ಮೊದಲು ಪ್ರಾಬ್ಲಮ್ ಆಯ್ತಲ್ಲ ಆ ರೀತಿಯೇ ಪ್ರಾಬ್ಲಮ್ ಆಗುತ್ತೋ? ಅಥವಾ ವಿಕೆಟ್ ಇದೆಯಲ್ಲ ಅದ್ರ ಮೂಲಕ ಅಳಿಯೋದಕ್ಕೆ ಸಜೆಸ್ಟ್ ಮಾಡ್ತೀರೋ ಅಂತೇಳಿ ಕೇಳ್ತಿದ್ದಾರೆ. ಹಾಗಾದರೆ ಥಿಂಕ್ ಮಾಡಿ ಅವ್ರ ಡೆಸ್ಕ್ನ ಯಾವ ರೀತಿ ಅಳ್ಕೊಳ್ಬೋದು, ಮೆಷರ್ ಮಾಡ್ಬೋದು ಅಂತೇಳಿ ಇಷ್ಟಿರಲಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ. ಆದಷ್ಟು ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಅವರು ಕನ್ನಡ ಮೀಡಿಯಮ್ ಆಗಲಿ ಇಂಗ್ಲೀಷ್ ಮೀಡಿಯಮ್ ಆಗಲಿ, ಯಾಕಂದರೆ ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಗೂ ಸ್ವಲ್ಪ ಸೈನ್ಸ್ ಅರ್ಥ ಆಗಲಿಲ್ಲ ಅಂದರೆ ಕಷ್ಟ ಆಗುತ್ತೆ. ಅವರು ಕನ್ನಡದಲ್ಲಿ ಅರ್ಥ ಮಾಡಿಕೊಂಡ್ರೆ ಅವ್ರಿಗೂ ಸಹ ವರ್ಡ್ಸ್ನ ಅವರೇ ಅರ್ಥ ಮಾಡಿಕೊಂಡು ಅವರೇ ಇಂಗ್ಲೀಷಲ್ಲಿ ಅದನ್ನು ಬರಿಬೋದು, ವರ್ಡ್ನ ಅರೇಂಜ್ ಮಾಡಿಕೊಂಡು. ಹಾಗಾಗಿ ಆದಷ್ಟು ಆಡಿಯೋನ 2-3 ಟೈಮ್ ಕೇಳಿ. ಏನಾದರೂ ಅರ್ಥ ಗೊತ್ತಾಗಲಿಲ್ಲ ಅಂದರೆ ಅದನ್ನ ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್, ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ಹೋಮ್ವರ್ಕ್ ಕ್ವಶನ್ಸ್ ಇವತ್ತಿಂದು. ವೈ ದ ಪೀಪಲ್ know the far places travel. Why the people to know how the far places to reach is important. ಜನರು ಫಾರ್ ಪ್ಲೇಸಸ್ ಎಷ್ಟು ದೂರ ಇದೆ ಅಂತ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಯಾಕೆ? ವೈ ಇಂಪಾರ್ಟೆಂಟ್ ಟು ನೋ ಹೌ ಫಾರ್ ಪ್ಲೇಸಸ್? ವೈ ಇಂಪಾರ್ಟೆಂಟ್ ಟು ನೋ ಹೌ ಫಾರ್ ಪ್ಲೇಸಸ್? Boja and Paheli, how to measure one desk in equal part. ಬೋಜಾ ಮತ್ತು ಪಹೇಲಿ ಅವರ ಒಂದು ಡೆಸ್ಕನ್ನ ಈಕ್ವಲ್ ಪಾರ್ಟ್ ಆಗಿ ಹೇಗೆ ಮೆಷರ್ ಮಾಡಿದ್ರು? ಇಷ್ಟು ಇವತ್ತಿನ ಹೋಮ್ವರ್ಕ್ ಕ್ವಶನ್ನು. ಆನ್ಸರ್ ಮಾಡಿ. ಒಂದ್ಸಲ 2-3 ಟೈಮ್ ಆಡಿಯೋ ಕೇಳಿದ್ರೆ ಗೊತ್ತಾಗುತ್ತೆ. ಗೊತ್ತಾಗಲಿಲ್ಲ ಅಂದರೆ ಕಾಮೆಂಟ್ ಮಾಡಿ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು.